ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಶ್ರೋತೃಗಳೇ, ಎಳ್ಳೆಣ್ಣೆ ನಮ್ಮ ಆರೋಗ್ಯ ರಕ್ಷಣೆಗೆ ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ವಿಷಯಗಳನ್ನು ತಿಳಿಸ್ತಿದ್ದಾರೆ, ಸಲಹೆಗಳನ್ನು ನೀಡ್ತಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಎಸ್ ಕೊಪ್ಪಳ ಅವರು. ಜೀವನದಲ್ಲಿ ಆಹಾರ ಸೇವನೆಯ ವಿಧಾನವು 2 ರೀತಿಯಲ್ಲಿ ನಡೆಯುತ್ತದೆ. ಆರೋಗ್ಯವಂತನು ತನ್ನ ಆರೋಗ್ಯ ಸ್ಥಿತಿಯಲ್ಲಿ ಉಪಯೋಗಿಸುವ ಆಹಾರ ವಿಧಾನ ಒಂದಾದರೆ, ರೋಗದ ಸ್ಥಿತಿ ಇನ್ನೊಂದು. ಆರೋಗ್ಯದ ಸ್ಥಿತಿಯಲ್ಲಿ ಷಡ್ರಸಗಳನ್ನು, ಶೀತೋಷ್ಣಾದಿ ಗುಣಗಳನ್ನು ಸಮನಾಗಿಯೇ ಉಪಯೋಗಿಸಲಾಗುತ್ತದೆ. ಆದರೆ ರೋಗದ ಸ್ಥಿತಿಯಲ್ಲಿ ರೋಗದ ಚಿಕಿತ್ಸೆಗನುಗುಣವಾಗಿ ಇದನ್ನು ಬದಲಾಯಿಸಬೇಕಾಗುತ್ತದೆ. ಕೆಲವೊಂದು ರೋಗದ ಸ್ಥಿತಿಯಲ್ಲಿ ತೈಲವನ್ನು ವಿಶಿಷ್ಟ ರೀತಿಯಲ್ಲಿ ಆಹಾರವಾಗಿ ಉಪಯೋಗಿಸುವುದು ಕಂಡುಬರುತ್ತದೆ. ವಾತರೋಗವೆಂಬುದು ಅಂದರೆ ಪಕ್ಷಾಘಾತ, ಅರ್ಧಿತ, ಕಂಪ ಮೊದಲಾದ ಅನೇಕ ರೂಪದಲ್ಲಿರುತ್ತದೆ. ಸಾಮಾನ್ಯವಾಗಿ ಎಲ್ಲ ವಿಧದ ವಾತರೋಗಗಳಲ್ಲೂ ಎಳ್ಳೆಣ್ಣೆಯನ್ನು ಪಾಯಸ, ಗಂಜಿ, ಮಾಂಸರಸಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿ ಉಪಯೋಗಿಸುವುದು ಉತ್ತಮ ಆಹಾರವಾಗಿದೆ. ಎಳ್ಳೆಣ್ಣೆಯಲ್ಲಿ ಕರಿದ ಶುಂಠಿ, ಮೆಣಸು, ಜೀರಿಗೆ, ಇಂಗು ಸೇರಿಸಿದ ಒಂದೇ ಒಂದು ಉದ್ದಿನ ವಡೆಯನ್ನು ಚಳಿಗೆ ಹಸಿದ ಹೊಟ್ಟೆಯಲ್ಲಿ ತಿಂದು ನಂತರ ಬಿಸಿ ಬಿಸಿ ಹಾಲು ಕುಡಿಯುವುದು ಅರ್ಧಿತ ರೋಗಕ್ಕೆ ವಿಶಿಷ್ಟ ಚಿಕಿತ್ಸೆ ಎಂದೇ ಹೇಳಲ್ಪಟ್ಟಿದೆ. ಹೃದ್ರೋಗದಲ್ಲಿ ಎಳ್ಳೆಣ್ಣೆ. ಹೃದ್ರೋಗವೆಂಬುದು ಇದು ಜನಸಾಮಾನ್ಯರ ರೋಗವಾಗಿದೆ. ಇದರಲ್ಲಿನ ನೋವಿನ ತೀವ್ರತೆ ಅನುಭವಿಸುವವರಿಗೆ ಮಾತ್ರ ತಿಳಿದೀತು. ಸುಮಾರು 100 ಮಿಲಿಲೀಟರ್ ಹುಳಿ ಮೊಸರಿನ ತಿಳಿನೀರು ಅಥವಾ ಹುಳಿ ಮಜ್ಜಿಗೆಗೆ ಸುಮಾರು 20 ರಿಂದ 30 ಮಿಲಿಲೀಟರ್ ಎಳ್ಳೆಣ್ಣೆ ಸೇರಿಸಿ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಬೆಚ್ಚಗೆ ಮಾಡಿ ಕುಡಿಯುವುದು ನೋವಿನ ತಾತ್ಕಾಲಿಕ ಉಪಶಮನಕ್ಕಾಗಿ ಮಾತ್ರವಲ್ಲದೆ ಇದರ ಅಭ್ಯಾಸ ರೋಗ ನಿವಾರಣೆಯ ಉಪಾಯವೂ ಹೌದು. ಅತಿಸಾರದಲ್ಲಿ ಎಳ್ಳೆಣ್ಣೆ. ಯಾವುದೇ ಔಷಧ ಅಥವಾ ಚಿಕಿತ್ಸೆಗಳಿಗೆ ಬಗ್ಗದ ಬಹಳಷ್ಟು ಹಳೆಯದಾದ ಅತಿಸಾರಕ್ಕೆ ಸುಮಾರು 30 ಮಿಲಿಲೀಟರ್ ಎಳ್ಳೆಣ್ಣೆಯನ್ನು 1-2 ದಿನ ಬೆಳಗ್ಗೆ ಕುಡಿಯುವುದು, ಜೊತೆಗೆ ಅದು ಜೀರ್ಣವಾಗುವಷ್ಟು ಬಿಸಿ ನೀರು ಆಗಾಗ ಕುಡಿಯುವುದು ಅಮೃತದಷ್ಟು ಫಲಕಾರಿಯಾಗಿದೆ. ವಿವಿಧ ರೋಗಗಳಲ್ಲಿ ಎಳ್ಳೆಣ್ಣೆ. ಮಲಮೂತ್ರ ಪ್ರವೃತ್ತಿ ಸರಿಯಾಗಿ ಆಗದಿದ್ದವರಿಗೆ ಬಿಸಿ ಹಾಲಿನೊಡನೆ 30 ಮಿಲಿಲೀಟರ್ ಎಳ್ಳೆಣ್ಣೆ ಸೇರಿಸಿ ಕುಡಿದರೆ ಸರಾಗವಾಗಿ ಆಗುತ್ತದೆ ಮತ್ತು ಸೊಂಟ ನೋವು ಉಳ್ಳವರಿಗೂ ಅನುಕೂಲಕರವಾಗಿದೆ. ಇದೇ ರೀತಿ ಆಯಾ ರೋಗಗಳ ಚಿಕಿತ್ಸೆಗೆ ಅನುಕೂಲಗಳಾದ ಮತ್ತು ರೋಗಗಳಿಗೆ ಒಗ್ಗಿದ ತರಕಾರಿಗಳನ್ನು ಸಣ್ಣದಾಗಿ ಕತ್ತರಿಸಿ ಎಣ್ಣೆಯಲ್ಲಿ ಸ್ವಲ್ಪ ಹುರಿದು ಸ್ವಲ್ಪ ನೀರು ಚಿಮುಕಿಸಿ ಪಲ್ಯ ತಯಾರಿಸುವಂತೆ ಬೇಯಿಸಿ ಉಪಯೋಗಿಸುವುದು ಚರ್ಮರೋಗ, ವಾತರೋಗ, ಹೃದ್ರೋಗ, ಮಧುಮೇಹ ಮುಂತಾದವರಿಗೆ ಉತ್ತಮ ಆಹಾರವಾಗಿದೆ. ಚರಕ ಮಾತಿನಂತೆ ಎಣ್ಣೆಯ ವಿಚಾರವಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳುವುದಾದರೆ, ರಾಕ್ಷಸೋತ್ತಮರು ದೇವತೆಗಳೊಡನೆ ಯುದ್ಧ ಮಾಡಿ ಜಯ ಪಡೆಯಲು ಮುಖ್ಯ ಕಾರಣ ಅವರು ಆಹಾರದಲ್ಲಿ ಎಣ್ಣೆಯನ್ನು ಹೆಚ್ಚಾಗಿ ಉಪಯೋಗಿಸುವುದೇ ಆಗಿರುತ್ತದೆ ಎಂದು. ಆದರೂ ಈ ವಿಚಾರದಲ್ಲಿ ಯೋಗ್ಯ ವೈದ್ಯರ ಸಲಹೆ ಪಡೆದು ನಡೆಯುವುದು ಎಡವದ ಉತ್ತಮ ವಿಧಾನ ಎನ್ನಬಹುದು. ಎಳ್ಳೆಣ್ಣೆ ಬಳಕೆ ಆರೋಗ್ಯ ರಕ್ಷಣೆಗೆ ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ವಿಜಯಲಕ್ಷ್ಮಿ ಎಸ್ ಕೊಪ್ಪಳ ಅವರು. ಕೇಳಿದ್ರೆ, ನಾವು ಆರೋಗ್ಯವಾಗಿರ್ಬೇಕಂತಂದ್ರೆ ಬರೀ ಆಹಾರ, ಔಷಧಿನೇ ಮುಖ್ಯ ಅನಿಸೋದಿಲ್ಲ. ನಮ್ಮ ವಿಶ್ರಾಂತಿ, ನಮ್ಮ ನಿದ್ದೆಯು ಪ್ರಮುಖವಾದ ಸಂಗತಿ ಆಗ್ತದೆ. ಈ ಕುರಿತಂತೆ ಇವತ್ತು ಮತ್ತು ನಾಳೆ ಆರೋಗ್ಯ ಧರ್ಮ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದಾರೆ ಡಾಕ್ಟರ್ ಎಂಬಿ ಕವಿತಾ ಅವರು. ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯಗಳು ಮನುಷ್ಯನ ಆರೋಗ್ಯವನ್ನ ರೂಪಿಸುವ 3 ಸ್ತಂಭಗಳು ಅಂತ ಅಂದ್ರೆ ತಪ್ಪಾಗಲಾರದು. ಆಹಾರ ಮತ್ತು ಜೀವನ ಶೈಲಿಯ ವಿರೂಪದಿಂದಾಗಿ ಬಹಳಷ್ಟು ರೋಗಗಳು ಮಾನವ ಕುಲವನ್ನು, ಅದರ ಗುಣಮಟ್ಟತೆಯನ್ನು ಕಡಿಮೆ ಮಾಡ್ತಾ ಇವೆ. ನಿದ್ರೆಯನ್ನು ನಮ್ಮ ದೇಹ ಮತ್ತು ಆರೋಗ್ಯವನ್ನು ಒಟ್ಟಿಗೆ ಸೇರಿಸುವ ಅಥವಾ ಕಟ್ಟಿಡುವಂತಹ ಒಂದು ಚಿನ್ನದ ಸರಪಳಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಿಂದ ನಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ನಿದ್ರೆಯ ಪಾತ್ರವು ಎಷ್ಟಿದೆ ಅಂತ ನಾವು ಅರಿತುಕೊಳ್ಳಬಹುದು. ರಾತ್ರಿಯ ನಿದ್ರೆಯನ್ನ ಆಯುರ್ವೇದದಲ್ಲಿ ಭೂತದಾತ್ರಿ ಅಂತ ಅಂದ್ರೆ ಎಲ್ಲ ಜೀವರಾಶಿಗಳನ್ನು ಪೊರೆಯುವಂತಹ ಅಥವಾ ಪೋಷಿಸುವಂತಹ ತಾಯಿಯಂತೆ ಅಂತ ಹೊಗಳಿದ್ದಾರೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಆನಂದಿಸಲಿಕ್ಕೆ ನಮ್ಮ ಬಲ ಅಂದರೆ ಶಕ್ತಿ ಅಥವಾ ಚೈತನ್ಯ ಖಂಡಿತವಾಗಿ ಬೇಕು. ಬಲವನ್ನ ನಾವು 3 ವಿಧದಲ್ಲಿ ಇಲ್ಲಿ ಅರ್ಥೈಸಿಕೊಳ್ಬಹುದಾಗಿದೆ. ಮೊದಲನೇದಾಗಿ ದೈಹಿಕ ಶಕ್ತಿ, ಎರಡನೆಯದು ಮಾನಸಿಕ ಶಕ್ತಿ ಹಾಗೂ ಮೂರನೆಯದು ಮತ್ತು ಅತಿ ಮುಖ್ಯವಾದದ್ದು ರೋಗ ನಿರೋಧಕ ಶಕ್ತಿ.
ಮೊದಲು ನಾವು ನಿದ್ರೆ ಮತ್ತು ದೈಹಿಕ ಶಕ್ತಿಯ ನಡುವಣ ಸಂಬಂಧವನ್ನ ತಿಳಿದುಕೊಳ್ಳೋಣ. ರಾತ್ರಿ ನಿದ್ರೆಯನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳ ಶಕ್ತಿ ಹೆಚ್ಚುತ್ತೆ, ನಮ್ಮ ವೇಗ ಹೆಚ್ಚಾಗತ್ತೆ ಹಾಗೂ ಇತರ ದೈಹಿಕ ಕಾರ್ಯಕ್ಷಮತೆ ಕೂಡ ಹೆಚ್ಚಾಗತ್ತೆ. ದೈಹಿಕ ಶ್ರಮದಿಂದ ಕೂಡಿರುವ ಕೆಲಸ ಮಾಡುವವರು, ಆಟಗಾರರು, ಮ್ಯಾರಥಾನ್ ಇತ್ಯಾದಿ ಓಟಗಳನ್ನ ಮಾಡುವವರಿಗೆ ರಾತ್ರಿ ನಿದ್ದೆ ಅಗತ್ಯ ಹೆಚ್ಚಿದೆ ಅಂದ್ರೆ ತಪ್ಪಾಗಲಾರದು. ಸಾಧಾರಣವಾಗಿ ಆಟೋಟಗಳನ್ನೇ ವೃತ್ತಿಯಾಗಿ ಮಾಡಿಕೊಂಡವರಲ್ಲಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಈ ತರದ ಆಟೋಟಗಳಲ್ಲಿ ಭಾಗವಹಿಸುವವರಲ್ಲಿ ಬೇಗನೆ ಮಲಗಿ ಸರಿಯಾದ ಗುಣಮಟ್ಟದ ನಿದ್ರೆಯನ್ನ ಹೊಂದುವುದು ಅತ್ಯಂತ ಅಗತ್ಯ. ಉದಾಹರಣೆಗೆ 20 ಬಾರಿ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ವಿಶ್ವ ಶ್ರೇಷ್ಠ ಟೆನ್ನಿಸ್ ಆಟಗಾರನಾದ ರೋಜರ್ ಫೆಡರರ್ ಆಗಲಿ ಅಥವಾ ಮಿಂಚಿನ ವೇಗದಲ್ಲಿ ಓಡಿ ಹಲವಾರು ಬಾರಿ ಒಲಿಂಪಿಕ್ ಚಿನ್ನದ ಪದಕ ಗೆದ್ದ ಉಸೇನ್ ಬೋಲ್ಟ್ ಆಗಲಿ ನಿತ್ಯವೂ ಬೇಗನೆ ಮಲಗಿ ಸುಮಾರು 9:30ರಿಂದ 10 ಗಂಟೆಗಳ ಕಾಲ ನಿದ್ರಿಸುತ್ತಿದ್ದರು ಅಂತ ನಾವು ಕೇಳಿದ್ದೇವೆ. ಸರಿಯಾದ ತರಬೇತಿ ಇದ್ರೂ ತಡವಾಗಿ ನಿದ್ರಿಸೋದ್ರಿಂದ ದೈಹಿಕ ಶಕ್ತಿಯು ಕುಂಠಿತಗೊಳ್ಳುತ್ತೆ. ಇದು ವೈಜ್ಞಾನಿಕ ಸಂಶೋಧನೆಗಳಿಂದ ಅರಿತುಕೊಂಡಿದ್ದೇವೆ. ಕೇವಲ 1 ದಿನದ ನಿದ್ರಾಹೀನತೆ ದೇಹದ ಶಕ್ತಿಯನ್ನ ಸುಮಾರು 5ರಿಂದ 10% ಕಡಿಮೆ ಮಾಡ್ತದೆ ಅಂತ ಸಂಶೋಧನೆಗಳು ಕೂಡ ಹೇಳ್ತವೆ. ಇದುವರೆಗೆ ನಿದ್ದೆಯ ಪ್ರಾಮುಖ್ಯತೆ ನಮ್ಮ ಆರೋಗ್ಯದ ಹಿತಕ್ಕೆ ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದವರು ಡಾಕ್ಟರ್ MB ಕವಿತಾ ಅವರು. ನಾಳೆ ಇವರ ಮತ್ತಷ್ಟು ವಿಚಾರಗಳು ಪ್ರಸಾರವಾಗಲಿವೆ. ಕೇಳುಗರೆ, ನಾವು ಆರೋಗ್ಯವಾಗಿರ್ಬೇಕಂತಂದ್ರೆ ಬರೀ ಆಹಾರ ಔಷಧಿನೇ ಮುಖ್ಯ ಅನಿಸೋದಿಲ್ಲ. ನಮ್ಮ ವಿಶ್ರಾಂತಿ, ನಮ್ಮ ನಿದ್ದೆಯು ಪ್ರಮುಖವಾದ ಸಂಗತಿ ಆಗ್ತದೆ. ಈ ಕುರಿತಂತೆ ಇವತ್ತು ಮತ್ತು ನಾಳೆ ಆರೋಗ್ಯ ಧರ್ಮ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದಾರೆ ಡಾಕ್ಟರ್ MB ಕವಿತಾ ಅವರು. ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯಗಳು ಮನುಷ್ಯನ ಆರೋಗ್ಯವನ್ನ ರೂಪಿಸುವ 3 ಸ್ತಂಭಗಳು ಅಂತ ಅಂದ್ರೆ ತಪ್ಪಾಗಲಾರದು. ಆಹಾರ ಮತ್ತು ಜೀವನ ಶೈಲಿಯ ವಿರೂಪದಿಂದಾಗಿ ಬಹಳಷ್ಟು ರೋಗಗಳು ಮಾನವ ಕುಲವನ್ನು, ಅದರ ಗುಣಮಟ್ಟತೆಯನ್ನು ಕಡಿಮೆ ಮಾಡ್ತಾ ಇವೆ. ನಿದ್ರೆಯನ್ನು ನಮ್ಮ ದೇಹ ಮತ್ತು ಆರೋಗ್ಯವನ್ನು ಒಟ್ಟಿಗೆ ಸೇರಿಸುವ ಅಥವಾ ಕಟ್ಟಿಡುವಂತಹ ಒಂದು ಚಿನ್ನದ ಸರಪಳಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಿಂದ ನಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ನಿದ್ರೆಯ ಪಾತ್ರವು ಎಷ್ಟಿದೆ ಅಂತ ನಾವು ಅರಿತುಕೊಳ್ಳಬಹುದು. ರಾತ್ರಿಯ ನಿದ್ರೆಯನ್ನ ಆಯುರ್ವೇದದಲ್ಲಿ ಭೂತದಾತ್ರಿ ಅಂತ ಅಂದ್ರೆ ಎಲ್ಲ ಜೀವರಾಶಿಗಳನ್ನು ಪೊರೆಯುವಂತಹ ಅಥವಾ ಪೋಷಿಸುವಂತಹ ತಾಯಿಯಂತೆ ಅಂತ ಹೊಗಳಿದ್ದಾರೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಆನಂದಿಸಲಿಕ್ಕೆ ನಮ್ಮ ಬಲ ಅಂದರೆ ಶಕ್ತಿ ಅಥವಾ ಚೈತನ್ಯ ಖಂಡಿತವಾಗಿ ಬೇಕು. ಬಲವನ್ನ ನಾವು 3 ವಿಧದಲ್ಲಿ ಇಲ್ಲಿ ಅರ್ಥೈಸಿಕೊಳ್ಬಹುದಾಗಿದೆ. ಮೊದಲನೇದಾಗಿ ದೈಹಿಕ ಶಕ್ತಿ, ಎರಡನೆಯದು ಮಾನಸಿಕ ಶಕ್ತಿ ಹಾಗೂ ಮೂರನೆಯದು ಮತ್ತು ಅತಿ ಮುಖ್ಯವಾದದ್ದು ರೋಗ ನಿರೋಧಕ ಶಕ್ತಿ. ಮೊದಲು ನಾವು ನಿದ್ರೆ ಮತ್ತು ದೈಹಿಕ ಶಕ್ತಿಯ ನಡುವಣ ಸಂಬಂಧವನ್ನ ತಿಳಿದುಕೊಳ್ಳೋಣ. ರಾತ್ರಿ ನಿದ್ರೆಯನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳ ಶಕ್ತಿ ಹೆಚ್ಚುತ್ತೆ, ನಮ್ಮ ವೇಗ ಹೆಚ್ಚಾಗತ್ತೆ ಹಾಗೂ ಇತರ ದೈಹಿಕ ಕಾರ್ಯಕ್ಷಮತೆ ಕೂಡ ಹೆಚ್ಚಾಗತ್ತೆ. ದೈಹಿಕ ಶ್ರಮದಿಂದ ಕೂಡಿರುವ ಕೆಲಸ ಮಾಡುವವರು, ಆಟಗಾರರು, ಮ್ಯಾರಥಾನ್ ಇತ್ಯಾದಿ ಓಟಗಳನ್ನ ಮಾಡುವವರಿಗೆ ರಾತ್ರಿ ನಿದ್ದೆ ಅಗತ್ಯ ಹೆಚ್ಚಿದೆ ಅಂದ್ರೆ ತಪ್ಪಾಗಲಾರದು. ಸಾಧಾರಣವಾಗಿ ಆಟೋಟಗಳನ್ನೇ ವೃತ್ತಿಯಾಗಿ ಮಾಡಿಕೊಂಡವರಲ್ಲಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಈ ತರದ ಆಟೋಟಗಳಲ್ಲಿ ಭಾಗವಹಿಸುವವರಲ್ಲಿ ಬೇಗನೆ ಮಲಗಿ ಸರಿಯಾದ ಗುಣಮಟ್ಟದ ನಿದ್ರೆಯನ್ನ ಹೊಂದುವುದು ಅತ್ಯಂತ ಅಗತ್ಯ. ಉದಾಹರಣೆಗೆ 20 ಬಾರಿ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ವಿಶ್ವ ಶ್ರೇಷ್ಠ ಟೆನ್ನಿಸ್ ಆಟಗಾರನಾದ ರೋಜರ್ ಫೆಡರರ್ ಆಗಲಿ ಅಥವಾ ಮಿಂಚಿನ ವೇಗದಲ್ಲಿ ಓಡಿ ಹಲವಾರು ಬಾರಿ ಒಲಿಂಪಿಕ್ ಚಿನ್ನದ ಪದಕ ಗೆದ್ದ ಉಸೇನ್ ಬೋಲ್ಟ್ ಆಗಲಿ ನಿತ್ಯವೂ ಬೇಗನೆ ಮಲಗಿ ಸುಮಾರು 9:30ರಿಂದ 10 ಗಂಟೆಗಳ ಕಾಲ ನಿದ್ರಿಸುತ್ತಿದ್ದರು ಅಂತ ನಾವು ಕೇಳಿದ್ದೇವೆ. ಸರಿಯಾದ ತರಬೇತಿ ಇದ್ರೂ ತಡವಾಗಿ ನಿದ್ರಿಸೋದ್ರಿಂದ ದೈಹಿಕ ಶಕ್ತಿಯು ಕುಂಠಿತಗೊಳ್ಳುತ್ತೆ. ಇದು ವೈಜ್ಞಾನಿಕ ಸಂಶೋಧನೆಗಳಿಂದ ಅರಿತುಕೊಂಡಿದ್ದೇವೆ. ಕೇವಲ 1 ದಿನದ ನಿದ್ರಾಹೀನತೆ ದೇಹದ ಶಕ್ತಿಯನ್ನ ಸುಮಾರು 5ರಿಂದ 10% ಕಡಿಮೆ ಮಾಡ್ತದೆ ಅಂತ ಸಂಶೋಧನೆಗಳು ಕೂಡ ಹೇಳ್ತವೆ. ಇದುವರೆಗೆ ನಿದ್ದೆಯ ಪ್ರಾಮುಖ್ಯತೆ ನಮ್ಮ ಆರೋಗ್ಯದ ಹಿತಕ್ಕೆ ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದವರು ಡಾಕ್ಟರ್ MB ಕವಿತಾ ಅವರು. ನಾಳೆ ಇವರ ಮತ್ತಷ್ಟು ವಿಚಾರಗಳು ಪ್ರಸಾರವಾಗಲಿವೆ. ಹಿತವಾದ ಆರೋಗ್ಯಕ್ಕೆ ನಿದ್ದೆ ಹೇಗೆ ಸಹಕಾರಿ ಅನ್ಕೊಂಡು ನಾವು ಮಾತಾಡ್ತಾ ಹೋದ್ರೆ 10 ಅಂಶಗಳು ಲಭಿಸ್ತವೆ. ನಿದ್ದೆಯ ಕೊರತೆ ಆಗದಂತೆ, ನಿದ್ದೆಗೆ ಭಂಗ ಆಗದಂತೆ ಸರಿಯಾಗಿ ನಿದ್ದೆ ಮಾಡಿಕೊಂಡು
ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಗಮನ ಹರಿಸಬೇಕಂತ ಅನ್ಕೊಂಡು ಹೇಳ್ತಿದ್ದಾರೆ ಡಾಕ್ಟರ್ MB ಕವಿತಾ ಅವರು. ನಿದ್ರೆ ಮತ್ತು ಮಾನಸಿಕ ಶಕ್ತಿಯ ಸಂಬಂಧದ ಬಗ್ಗೆ ಹೇಳೋದಾದ್ರೆ, ನಿದ್ರೆಯು ಕಡಿಮೆ ಆಗೋದ್ರಿಂದ ನಮ್ಮಲ್ಲಿ ಗೊಂದಲ ಹೆಚ್ಚಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಾವು ಅಸಮರ್ಥರಾಗ್ತೇವೆ. ನೆನಪಿನ ಶಕ್ತಿ ಕುಂಠಿತಗೊಳ್ಳುತ್ತದೆ. ವಿಷಯ ಗ್ರಹಣೆ, ಅದನ್ನು ಅರ್ಥೈಸಿಕೊಳ್ಳುವಿಕೆ ಹಾಗೂ ಸರಿಯಾದ ಸಮಯದಲ್ಲಿ ನೆನಪನ್ನ ಪುನಃ ಉಪಯೋಗಿಸುವಂತಹ ಶಕ್ತಿಯೇ ನಮ್ಮಲ್ಲಿ ಕಡಿಮೆ ಆಗತ್ತೆ. ಹೀಗಾಗಿಯೇ ವಿದ್ಯಾರ್ಥಿಗಳು ಬೇಗ ಮಲಗಿ ಸರಿಯಾದ ರೀತಿಯಲ್ಲಿ ನಿದ್ರಿಸಿ ಬೇಗ ಏಳೋದನ್ನ ಅಭ್ಯಾಸ ಮಾಡಿಕೊಳ್ಳೋದು ಅವರ ಗ್ರಹಣ ಮತ್ತು ಧಾರಣ ಶಕ್ತಿಯನ್ನ ಹೆಚ್ಚಿಸುತ್ತೆ ಎಂದು ಹಿರಿಯರು ಹೇಳ್ತಿದ್ರು. ಇಂದಿಗೂ ಅದೇ ಸತ್ಯ ಅಂತ ಹೇಳೋದು ವೈಜ್ಞಾನಿಕ ಸಂಶೋಧನೆಗಳಿಂದ ತಿಳಿದು ಬರ್ತದೆ. ಕೊನೆಯಲ್ಲಿ ನಿದ್ರೆಯ ಮತ್ತು ರೋಗ ನಿರೋಧಕ ಶಕ್ತಿಯ ಸಂಬಂಧವನ್ನ ತಿಳಿದುಕೊಳ್ಳೋಣ. ಸರಿಯಾಗಿ ನಿದ್ರೆ ಮಾಡದೇ ಇರೋರಲ್ಲಿ ಹೆಚ್ಚಾಗಿ ಕಂಡುಬರುವ ಸಮಸ್ಯೆ ಅಜೀರ್ಣ. ನಮ್ಮ ಜೀರ್ಣಾಂಗಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ನಮ್ಮ ದೇಹಕ್ಕೆ ದೊರಕಬೇಕಾದ ಪ್ರೋಟೀನುಗಳು ಮತ್ತು ಇನ್ನಿತರ ಪೋಷಕಾಂಶಗಳ ಕೊರತೆ ಆಗ್ತದೆ. ಇದರಿಂದ ರೋಗವನ್ನ ತಡೆಗಟ್ಟಲಿಕ್ಕೆ ಬೇಕಾದ ಪ್ರತಿಕಾಯಗಳು ಅಂದರೆ ಆಂಟಿಬಾಡೀಸ್ ಇದರ ತಯಾರಿಕೆಯಲ್ಲಿ ಕುಂಠಿತ ಆಗ್ತದೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡ ಹೆಚ್ಚಿ ದೇಹದಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಟರಿ ಚೇಂಜಸ್ ಅಂತ ಏನು ಹೇಳ್ತೀವಿ, ಇದು ಹೆಚ್ಚಾಗತ್ತೆ. ನಾವು ಸಾಂಕ್ರಾಮಿಕ ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವಂತಹ ಸಂಭವ ಕೂಡ ಹೆಚ್ಚಾಗತ್ತೆ. ಹೀಗಾಗಿಯೇ ವೈದ್ಯರು, ವಿಜ್ಞಾನಿಗಳು ಸರಿಯಾದ ನಿದ್ರೆಗೆ ಹೆಚ್ಚು ಹೆಚ್ಚು ಒತ್ತನ್ನ ನೀಡ್ತಾ ಇದ್ದಾರೆ. ಕೆಳಗರೆ ಬಲ ಮತ್ತು ನಿದ್ರೆಯ ಸಂಬಂಧ, ನಮ್ಮ ಕೆಲಸ, ನಮ್ಮ ಶ್ರಮ ಇವುಗಳಿಗೆ ಪೂರಕವಾಗಿ ನಿದ್ದೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರಗಳನ್ನು ನೀಡಿದವರು ಡಾಕ್ಟರ್ MB ಕವಿತಾ ಅವರು. ಕೆಳಗರೆ ಯೋಗ ಮಾಡುವಾಗ ಏನೇನು ನಿಯಮಗಳು ಬೇಕಂತ ಅನ್ಕೊಂಡು ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ ಯಶಸ್ ಅವರು ತಿಳಿಸಿದ್ದಾರೆ. ಇವತ್ತು ಮುಂದುವರೆದಂತೆ ಏನು ಹೇಳ್ತಾರೆ ಆಲಿಸಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಂದರಲ್ಲಿ ಪ್ರಾಣಾಯಾಮ, ಆಸನ, ಧ್ಯಾನಗಳನ್ನು ಮಾಡುವುದು ಕಂಡುಬರುತ್ತದೆ. ಚಪ್ಪಲಿ ಅಥವಾ ಶೂ ಧರಿಸಿ ರಸ್ತೆ ಬದಿಗಳಲ್ಲಿ, ಪಾರ್ಕ್ಗಳಲ್ಲಿ, ಮೈದಾನಗಳಲ್ಲಿ ಈ ಸನ್ನಿವೇಶ ಕಾಣಿಸುತ್ತದೆ. ಆದರೆ ಯೋಗ ಸಾಧನೆಯನ್ನು ಏಕಾಂತದಲ್ಲಿ ಮಾಡುವುದು ಒಳಿತು. ಕಲಿಕೆಯ ಸಮಯದಲ್ಲಿ ಗುಂಪಿನಲ್ಲಿ ಕುಳಿತುಕೊಳ್ಳಬಹುದು. ಯೋಗಾಭ್ಯಾಸ ಮಾಡಲು ಕೋಣೆ, ಮಹಡಿ ಮೇಲಿನ ಕಾರಿಡಾರ್, ವರಾಂಡ, ಹಜಾರದ ಕೋಣೆ ಬಳಸಬಹುದು. ಆದರೆ ಆ ಸ್ಥಳ ಸ್ವಚ್ಛವಾಗಿರಬೇಕು. ದೂರವಾಣಿ, ಕಾಲಿಂಗ್ ಬೆಲ್, ಟಿವಿಗಳ ಶಬ್ದ ಕೇಳದಂತಿದ್ದು ಪ್ರಾಕೃತವಾದ ಗಾಳಿ, ಬೆಳಕು ಸುಳಿದಾಡುವಂತಿರಬೇಕು. ಉತ್ತರ ಅಥವಾ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತುಕೊಳ್ಳುವುದು ಸೂಕ್ತ. ಬರೀ ನೆಲದ ಮೇಲೆ ಅಥವಾ ಹಾಸಿಗೆ ಮೇಲೆ ಅಭ್ಯಾಸ ಮಾಡಕೂಡದು. ಜಮಖಾನೆ ಅಥವಾ ಯೋಗ ಮ್ಯಾಟ್ ಬಳಕೆ ಉತ್ತಮ. ಪ್ರತಿದಿನವೂ ನಿರ್ದಿಷ್ಟ ಜಾಗದಲ್ಲೇ ಯೋಗದ ಸಾಧನೆ ಮಾಡುವುದು ಫಲಪ್ರದ ಹಾಗೂ ಅನುಕೂಲಕರ. ಈಗ ಮುಂದಿನದಾಗಿ ಆರೋಗ್ಯದ ಸ್ಥಿತಿ ನೋಡುವುದಾದರೆ, ಅನೇಕ ಜನರು ಯೋಗ ಶಿಬಿರಗಳಲ್ಲಿ ಭಾಗವಹಿಸುವಾಗ ತಮಗೆ ಈಗಾಗಲೇ ಇರುವ ಆರೋಗ್ಯದ ಸಮಸ್ಯೆಗಳ ಕುರಿತು ಯೋಚಿಸದೆ ಯೋಗದ ಕಲಿಕೆ ಪ್ರಾರಂಭಿಸಿಬಿಡುತ್ತಾರೆ. ಇದರಿಂದ ಅವರ ಸಮಸ್ಯೆಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇರುತ್ತದೆ. ತಮ್ಮ ವೈದ್ಯರ ಸಲಹೆ ಮೇರೆಗೆ ಅವರು ಯೋಗಾಭ್ಯಾಸ ಆರಂಭಿಸುವುದು ಒಳಿತು. ಉದಾಹರಣೆಗೆ, ಅಧಿಕ ರಕ್ತದೊತ್ತಡ, ಅನಿಯಂತ್ರಿತ ಸ್ಥಿತಿಯಲ್ಲಿದ್ದು ಹೃದಯದ ಕಾರ್ಯಕ್ಷಮತೆಯಲ್ಲಿ ಕೊರತೆ ಇರುವವರು ಮುಂದೆ ಬಾಗಿ ಮಾಡುವ ಆಸನಗಳನ್ನು ಮಾಡಕೂಡದು. ಎರಡನೇದಾಗಿ, ಹರ್ನಿಯ ಶಸ್ತ್ರಚಿಕಿತ್ಸೆ ಆದಂತಹ ವ್ಯಕ್ತಿಗಳು ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಮಾಡುವಂತಿಲ್ಲ. ಕಪಾಲಭಾತಿ, ಭಸ್ತ್ರಿಕದಂತಹ ಉತ್ತೇಜನಕಾರಿ ಅಭ್ಯಾಸಗಳು ಅವರಲ್ಲಿ ನಿಷಿದ್ಧ. ಕರಳು, ಪಿತ್ತಕೋಶ ಇನ್ನಿತರ ಸಮಸ್ಯೆಗಳಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಕನಿಷ್ಠ 3 ತಿಂಗಳು ಆಸನ, ಕೆಲವು ಪ್ರಾಣಾಯಾಮದ ಅಭ್ಯಾಸ ಮಾಡುವುದು ಒಳಿತಲ್ಲ. ಮೊಣಕಾಲು, ಸೊಂಟದ ಕೀಲುಗಳ ಶಸ್ತ್ರಚಿಕಿತ್ಸೆ ಒಳಗಾಗಿ ಸ್ಕ್ರೂ, ಪ್ಲೇಟ್ ಅಳವಡಿಸಿಕೊಂಡಿರುವ ರೋಗಿಗಳು ಕಾಲುಗಳನ್ನು ಮಡಚಿ ಮಾಡುವ, ಕುಳಿತು ಮಾಡುವ ಆಸನ ಮಾಡಬಾರದು. ಕಣ್ಣಿನ ಗ್ಲುಕೋಮಾ, ಒಳಭಾಗದ ರಕ್ತಸ್ರಾವದ ತೊಂದರೆ ಇರುವವರಿಗೂ ಮುಂದೆ ಬಾಗುವ ಆಸನಗಳು ನಿಷಿದ್ಧ. ಆದ್ದರಿಂದ ತೊಂದರೆ ಇರುವವರು ತಮ್ಮ ವೈದ್ಯರ ಸಲಹೆ ಮೇರೆಗೆ ಯೋಗದ ಕಲಿಕೆ ಆರಂಭಿಸುವುದು ಸೂಕ್ತ. ಈಗ ಔಷಧೋಪಚಾರ ಬರುವುದಾದರೆ, ದೀರ್ಘಕಾಲೀನ ವ್ಯಾಧಿಗಳ ರೋಗಿಗಳು ತಮ್ಮ ಔಷಧ ಸೇವನೆಯನ್ನು ಒಮ್ಮೆಲೆ ನಿಲ್ಲಿಸುವುದು ತಪ್ಪು. ಉದಾಹರಣೆಗೆ, ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಹೃದ್ರೋಗ, ಥೈರಾಯ್ಡ್ ಸಮಸ್ಯೆಗಳು, ಆರ್ಥರೈಟಿಸ್ ಕಾಯಿಲೆ ಹಾಗೂ ಇತರೆ ಆರೋಗ್ಯ ಸಮಸ್ಯೆಗಳಲ್ಲಿ ಯೋಗದ ತರಬೇತಿ ಮುಗಿಸಿ ಸ್ವಯಂ ಅಭ್ಯಾಸ ಆರಂಭಿಸಿ ಕೆಲ ವಾರಗಳು ಕಳೆದ ನಂತರ ವೈದ್ಯರಲ್ಲಿ ತಪಾಸಣೆಗೆ ಒಳಗಾಗಿ ಅವರು ಸೂಚಿಸಿದ ರೀತಿ ಅವುಗಳ ಪ್ರಮಾಣ ಕಡಿಮೆ ಮಾಡಬಹುದಾಗಿದೆ. ಹೀಗೆ ಯೋಗಾಭ್ಯಾಸ ಮಾಡಲು ಇಚ್ಛಿಸುವವರು ಈ ಎಲ್ಲಾ ಅಂಶಗಳ ಕುರಿತು ಗಮನ ಹರಿಸಿ ಜಾಗೃತಿ ವಹಿಸುವುದು ಕ್ಷೇಮ. ಯೋಗಾಭ್ಯಾಸದಲ್ಲಿ ಏನೇನು ನಿಯಮಗಳು ಇರಬೇಕು, ಜಾಗೃತಿಯಿಂದ ಹೇಗೆ ಸಾಗಬೇಕನ್ನೋದ್ರ ಬಗ್ಗೆ ವಿವರಗಳನ್ನು ನೀಡಿದವರು ಡಾಕ್ಟರ್ ಯಶಸ್ ಅವರು. ಕೆಳಗರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿನಿ ಅವರು ಮಾತನಾಡ್ತಾರೆ. ವಿಷಯ ಋತುಚಕ್ರದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು.
ಪ್ರತಿ ತಿಂಗಳು ಬರುವ ಮುಟ್ಟಿನ ದಿನಗಳು ಮಹಿಳೆಯರ ಬದುಕಿನಲ್ಲಿ ಮುಖ್ಯವಾದುದು. ಕೆಲವರಿಗೆ ಆ ದಿನಗಳು 3 ದಿನಗಳು ಅಥವಾ 5 ದಿನಗಳು ಅಥವಾ 7 ದಿನಗಳವರೆಗೂ ಇರಬಹುದು. ಇದೊಂದು ಸಹಜ ಪ್ರಕ್ರಿಯೆ ಆದರೂ ಕೂಡ ಮಹಿಳೆಯರು ನಾನಾ ಸಮಸ್ಯೆಗಳಿಂದ ಆ ಸಮಯದಲ್ಲಿ ಬಳಲುತ್ತಾರೆ. ಹೆಚ್ಚಿನ ಮಹಿಳೆಯರು ತೀವ್ರ ಹೊಟ್ಟೆ ನೋವಿನಿಂದ ಬಳಲಿದರೆ, ಕೆಲವರು ಅತಿಯಾದ ರಕ್ತಸ್ರಾವದಿಂದ ಬಳಲುತ್ತಾರೆ. ಅನಿಯಮಿತ ರಕ್ತಸ್ರಾವ, ಅಕಾಲ ಸ್ರಾವ ಮೊದಲಾದವುಗಳು ಆ ಸಮಯದಲ್ಲಿ ಬಾಧಿಸುತ್ತವೆ. ಇದಲ್ಲದೆ ಹಾರ್ಮೋನುಗಳ ಏರುಪೇರಿನಿಂದಾಗಿ ಮಾನಸಿಕ ಒತ್ತಡ, ಕಿರಿಕಿರಿ, ಸಿಟ್ಟು, ಹತಾಶೆ ಮೊದಲಾದವುಗಳು ಮಾನಸಿಕ ಸ್ವಾಸ್ಥ್ಯತೆಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಇದೆಲ್ಲರಿಂದಲೂ ಬಚಾವಾಗಲು ಆಯುರ್ವೇದದಲ್ಲಿ ಉಪಾಯವಿದೆ. ಅದೇ ರಜಸ್ವಲ ನಡಾವಳಿ ಅಥವಾ ಮಾಸಿಕ ಧರ್ಮ. ಮೊದಲನೆಯದಾಗಿ ಈ ಸಮಯದಲ್ಲಿ ಸ್ತ್ರೀ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅದಲ್ಲದೆ ಹಗಲಿನಲ್ಲಿ ನಿದ್ದೆ ಮಾಡಬಾರದು. ಇದರಿಂದ ದೇಹದಲ್ಲಿ ಕಫದೋಷವು ಹೆಚ್ಚಾಗುತ್ತದೆ. ರಾತ್ರಿ ನಿದ್ದೆ ಮಾಡದೇ ಇರುವುದರಿಂದ ವಾತ ಮತ್ತು ಪಿತ್ತದೋಷಗಳು ಏರುಪೇರಾಗಿ ಹಾರ್ಮೋನ್ಗಳ ವ್ಯತ್ಯಾಸಕ್ಕೆ ನಾಂದಿ ಹಾಡುತ್ತದೆ. ಮುಟ್ಟಿನ ಸಮಯದಲ್ಲಿ ಜೋರಾಗಿ ನಗುವುದು, ಜೋರು ದನಿಯಲ್ಲಿ ಮಾತನಾಡುವುದು, ದೂರ ಪ್ರಯಾಣ, ಅತಿ ಕರ್ಕಶ ಶಬ್ದ ಶ್ರವಣ, ಭಾರ ಎತ್ತುವುದು ಮತ್ತು ದೈಹಿಕ ಶ್ರಮದಾಯಕ ಕೆಲಸಗಳನ್ನು ಮಾಡಬಾರದು. ಇದರಿಂದ ವಾತದೋಷವು ಉಲ್ಬಣವಾಗುತ್ತದೆ. ಪಂಚವಾತಗಳಲ್ಲಿ ಒಂದಾದ ಅಪಾನವಾತವು ರಜೋರಕ್ತವನ್ನು ಹೊರಹಾಕುವ ಕೆಲಸ ಮಾಡುತ್ತದೆ. ಆದರೆ ಈ ಎಲ್ಲಾ ಚಟುವಟಿಕೆಗಳ ಮೂಲಕ ಅಪಾನವಾತವು ದೂಷಿತಗೊಂಡು ತೀವ್ರ ವೇದನೆ ಮತ್ತು ಅನಿಯಮಿತ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಆದಷ್ಟು ಶಾರೀರಿಕ ಮತ್ತು ಮಾನಸಿಕ ವಿಶ್ರಾಂತಿ ನೀಡುವುದು ಅತ್ಯಗತ್ಯ. ಇದರೊಂದಿಗೆ ಮೊದಲ 3 ದಿನಗಳಲ್ಲಿ ತಲೆ ಸ್ನಾನ ಮಾಡುವುದನ್ನು ಕೂಡ ನಿರ್ಬಂಧಿಸಲಾಗಿದೆ. ಮುಟ್ಟಾದ ಸಮಯದಲ್ಲಿ ಮಹಿಳೆಯರಿಗೆ ರಕ್ತಸ್ರಾವವಾಗುವುದು ಬಹಳ ಮುಖ್ಯ. ಇದರಿಂದ ದೇಹದ ಕಲ್ಮಶಗಳು ಹೊರಗೆ ಬರುತ್ತವೆ. ರಕ್ತಸ್ರಾವವು ಮುಕ್ತವಾಗಿ ದೇಹದಿಂದ ಹೊರಹೋಗ ದೇಹವು ಬೆಚ್ಚಗಿರುವುದು ಅತ್ಯವಶ್ಯಕವಾಗಿದೆ. ಆದರೆ ತಲೆ ಸ್ನಾನ ಮಾಡಿದರೆ ದೇಹದ ಉಷ್ಣತೆಯು ಕಡಿಮೆಯಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ರಕ್ತಸ್ರಾವವು ಸರಿಯಾಗಿ ಆಗುವುದಿಲ್ಲ. ಜೊತೆಗೆ ಮಹಿಳೆಗೆ ಅನೇಕ ಸಮಸ್ಯೆಗಳ ಅಪಾಯವೂ ಕೂಡ ಉಂಟಾಗುತ್ತದೆ. ಮುಟ್ಟಾದಾಗ ರಕ್ತಸ್ರಾವವು ಸರಿಯಾಗಿ ಆಗದಿದ್ದರೆ ಉಳಿದ ರಕ್ತವು ಹೆಪ್ಪುಗಟ್ಟುವಿಕೆ ಹಾಗೂ ಉಂಡೆಗಳ ರೂಪವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಈ ಸಂದರ್ಭದಲ್ಲಿ ಸೋಂಕಿನ ಸಮಸ್ಯೆ, ಹೊಟ್ಟೆ ನೋವು ಬರಬಹುದು. ಅನೇಕ ಬಾರಿ ಔಷಧಗಳ ಮೂಲಕವೂ ಕೂಡ ಈ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಡಿಎನ್ಸಿ ಮೊದಲಾದ ವೈದ್ಯಕೀಯ ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತದೆ. ಇದನ್ನು ಸಮಯಕ್ಕೆ ಸರಿಯಾಗಿ ನೋಡಿಕೊಳ್ಳದಿದ್ದರೆ ಈ ಗೆಡ್ಡೆಗಳು ಕ್ಯಾನ್ಸರ್ ರೂಪವನ್ನು ಸಹ ಪಡೆಯಬಹುದು. ಮೊದಲ 3 ದಿನಗಳ ಕಾಲ ಅಕ್ಕಿ, ಬೇಳೆ, ಹಾಲಿನಿಂದ ತಯಾರಿಸಿದ ಸಿಹಿ ಪದಾರ್ಥವನ್ನು ಸೇವಿಸಬೇಕು. ಜೊತೆಗೆ ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವಿಸಬೇಕು. ಇದರಿಂದ ದೂಷಿತ ವಾತವು ಸಂತುಲಿತಗೊಳ್ಳುತ್ತದೆ. ದೇಹಕ್ಕೆ ಪ್ರೋಟೀನ್ ಮೊದಲಾದ ಪೋಷಕಾಂಶಗಳು ದೊರೆಯುತ್ತದೆ. ಜೊತೆಗೆ ನಾಡಿ ಶೋಧನ, ಬ್ರಾಹ್ಮರಿ ಮೊದಲಾದ ಪ್ರಾಣಾಯಾಮಗಳನ್ನು ನಿಯಮಿತವಾಗಿ ಅಭ್ಯಾಸಿಸಬೇಕು. ಕೇಳಿದರೆ ಇದುವರೆಗೆ ಋತುಚಕ್ರದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು ಈ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿನಿ ಅವರು. ಕೇಳಿದರೆ ದೇಹದಾನ ಹೇಗೆ ನಡೆಯುತ್ತೆ, ಇದರ ಪ್ರಕ್ರಿಯೆ ಏನು ಅಂತ ಅನ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಮಾ ಬಿ ಗೋಪಾಲ್ ಅವರು ಮಾತನಾಡ್ತಾರೆ. ದೇಹದಾನ ಅನ್ನೋದು ಒಂದು ಮಹಾದಾನ. ಶರೀರದ ರಚನಾತ್ಮಕ ಜ್ಞಾನವಿಲ್ಲದೆ ವೈದ್ಯರಾಗಲು ಸಾಧ್ಯವೇ ಇಲ್ಲ. ಮರಣೋತ್ತರ ದೇಹದಾನ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಬೆಲೆ ಕಟ್ಟಲಾಗದ ಕೊಡುಗೆ. ವಿದ್ಯಾರ್ಥಿಗಳಿಗೆ ಕ್ಲಿಷ್ಟವಾದ ಶರೀರ ರಚನೆಯನ್ನು ಅರ್ಥೈಸುವಲ್ಲಿ ತುಂಬಾ ಸಹಾಯಕವಾಗಿದೆ. ಸಂಧಿಗಳ ರಚನೆ ಆಗಿರ್ಬೋದು, ಅದರ ಜೋಡಣೆ ಆಗಿರ್ಬೋದು. ಫ್ರಾಕ್ಚರ್ ಆದ್ರೆ ಹೊಸ ಹೊಸ ಸಂಶೋಧನೆ ಮಾಡಬೇಕಾಗುತ್ತೆ. ಶಸ್ತ್ರಚಿಕಿತ್ಸೆಗಳನ್ನು ಮಾಡಬೇಕಾಗುತ್ತೆ. ಸೊ ಈ ಶಸ್ತ್ರಚಿಕಿತ್ಸೆಗಳ ಆವಿಷ್ಕಾರದಲ್ಲಿ ಈ ದೇಹಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಆ ದೇಹ ಛೇದನ ಮಾಡಿ ಅದರಲ್ಲಿರುವಂತಹ ಸ್ನಾಯುಗಳು ಒಂದಕ್ಕೊಂದು ಜೋಡಿಸಿ ಯಾವ ರೀತಿ ನಾವು ಸಂಧಿಗಳ ರಚನೆಯನ್ನು ಮತ್ತೆ ಮೂವ್ಮೆಂಟ್ ಆಗುವಂತೆ ಮಾಡಬಹುದು ಅನ್ನೋದನ್ನ ಕಲಿತಾರೆ ವಿದ್ಯಾರ್ಥಿಗಳು. ಶರೀರದ ಅಂಗಾಂಗಗಳನ್ನು ಹಲವಾರು ವರ್ಷಗಳ ಕಾಲ ಸಂರಕ್ಷಿಸಿ ಇಡಬಹುದು. ದೇಹದಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಕ್ರಮ ನಾನೀಗ ಹೇಳ್ತೇನೆ. ಸ್ವಇಚ್ಛೆಯಿಂದ ದಾನ ಮಾಡಿದವರಿಗೆ ಯಾವುದೇ ಕಾನೂನು ರೀತಿಯ ತೊಡಕು ಇರುವುದಿಲ್ಲ. ತನಗೆ ಹತ್ತಿರವಾದ ವೈದ್ಯಕೀಯ ಕಾಲೇಜಿನಲ್ಲಿ ಮರಣೋತ್ತರ ದೇಹದಾನ ಮಾಡಲು ಸ್ವಇಚ್ಛೆಯಿಂದ ಒಪ್ಪಿಕೊಂಡು ಪತ್ರಕ್ಕೆ ಸಹಿ ಹಾಕತಕ್ಕದ್ದು ಹಾಗೂ ತನ್ನ ಹತ್ತಿರದ 2 ಕುಟುಂಬ ಸದಸ್ಯರಿಂದ ಸಹಿ ಮಾಡಿಸಬೇಕು. ಸಂಸ್ಥೆಯು ಇದಕ್ಕೆ ಪ್ರತಿಯಾಗಿ ಗುರುತಿನ ಚೀಟಿ, ಪ್ರಶಂಸಾ ಪತ್ರ ಹಾಗೂ ದೇಹದಾನ ನೋಂದಣಿ ಸಂಖ್ಯೆ ಇರುವ ಪತ್ರ ಕೊಡುತ್ತದೆ. ಅಕಸ್ಮಾತ್ ಮರಣ ಆಸ್ಪತ್ರೆಯಲ್ಲಿ ಸಂಭವಿಸಿದ್ರೆ ಏನ್ ಮಾಡಬೇಕು ಅಂತ ಕೆಲವರು ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ಸಾವಿಗೆ ಕಾರಣ, ಸಾವು ಸಂಭವಿಸಿದ ಸಮಯ ಹಾಗೂ ಸಾವು ದೃಢೀಕರಣ ಪತ್ರ ತುಂಬಾ ಅತ್ಯಗತ್ಯವಾಗಿರುತ್ತದೆ. ಒಂದು ವೇಳೆ ಸಹಿ ಹಾಕಿದ ನಂತರ ದಾನಿ ಮನಸ್ಸು ಬದಲಾಯಿಸಿದರೆ
ಆದಷ್ಟು ದೇಹದಾನದ ಮಹತ್ವವನ್ನು ತಿಳಿ ಹೇಳಬೇಕಾದ ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯವಾಗಿರುತ್ತದೆ. ಆದರೆ ತನ್ನ ದೇಹದ ಮೇಲೆ ಹಕ್ಕು ಆ ದಾನಿಗೆ ಆಗಿರುತ್ತದೆ. ಆದ್ದರಿಂದ ಅಕಸ್ಮಾತ್ ಅವರಿಗೆ ಇಷ್ಟವಿಲ್ಲದಿದ್ದರೆ ಅವರ ಹೆಸರು ನೋಂದಣಿಯನ್ನು ಪಟ್ಟಿಯಿಂದ ತೆಗೆಯಲಾಗುತ್ತದೆ. ಮರಣೋತ್ತರ ದೇಹದಾನದಲ್ಲಿ ಒಪ್ಪಿದಲ್ಲಿ ಯಾವುದೇ ಕಾನೂನು ರೀತಿಯ ತೊಡಕಿರುವುದಿಲ್ಲ. ಯಾವುದೇ ದೇಹದಾನವಾದರೂ ಸ್ವೀಕರಿಸುತ್ತೀರಾ ಅಂತ ಕೆಲವರು ಕೇಳ್ತಾರೆ. ದಾನಿಗಳು ಕೊಳೆತು ಹೋದ ದೇಹ ಆಗಲಿ, ಸಾಂಕ್ರಾಮಿಕ ರೋಗಗಳಿಂದ ಸಾವನ್ನಪ್ಪಿದ್ರೆ ಅಥವಾ ಅಂಟು ರೋಗಗಳಿಂದ ಸಾವನ್ನಪ್ಪಿದ್ರೆ, ಅಂಗಾಂಗಗಳು ಊನವಾಗಿದ್ದರೆ, ಮರಣೋತ್ತರ ಪರೀಕ್ಷೆಗೆ ಒಳಪಟ್ಟಿದ್ದರೆ, ಅಸ್ವಾಭಾವಿಕವಾಗಿ ಸಾವನ್ನಪ್ಪಿದ್ದರೆ ಹಾಗೂ ಕಾನೂನು ತೊಡಕುಗಳಿರುವಂತಹ ದೇಹಗಳನ್ನು ವೈದ್ಯಕೀಯ ಸಂಸ್ಥೆಗಳು ಸ್ವೀಕರಿಸುವುದಿಲ್ಲ. ಮರಣೋತ್ತರ ದೇಹದಾನಕ್ಕೆ ಯಾವುದೇ ರೀತಿಯ ಶುಲ್ಕವೂ ಇರುವುದಿಲ್ಲ. ದೇಹದಾನಿಯ ದಾರಿಯಲ್ಲಿ ಮೃತವಾದರೆ ಹತ್ತಿರದ ಸಂಬಂಧಿಕರು ಅಥವಾ ತಿಳಿದವರು ಹತ್ತಿರದ ವೈದ್ಯಕೀಯ ಕಾಲೇಜನ್ನು ಸಂಪರ್ಕಿಸಿ ದಾನದ ಕ್ರಮವನ್ನು ಪೂರೈಸಬಹುದು. ಕುಟುಂಬಸ್ಥರಿಗೆ ಸೂಚನೆ ಏನು ಅಂದ್ರೆ, ದಾನಿಯ ಸಾವು ಸ್ವಾಭಾವಿಕವಾಗಿರಬೇಕು. ದಾನಿಯ ದೇಹವನ್ನು ಸಾವಿನ ನಂತರ ಗಾಳಿ ಬೆಳಕು ಚೆನ್ನಾಗಿರುವ ಸ್ಥಳದಲ್ಲಿ ಇಡಬೇಕು. ಸಂಸ್ಥೆಗೆ ಮಾಹಿತಿ ಕೊಡಬೇಕು. 6ರಿಂದ 8 ಗಂಟೆಗಳ ಕಾಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಬೇಕು. ಎಲ್ಲ ಅಗತ್ಯ ಪತ್ರಗಳನ್ನು ನೀಡಬೇಕು. ಕೇಳುಗರೆ, ಇದುವರೆಗೆ ದೇಹದಾನದ ಮಹತ್ವ ಮತ್ತು ಅದಕ್ಕೆ ಪೂರಕವಾದ ವಿಷಯಗಳು ಏನೇನಂತ ಅನ್ಕೊಂಡು ತಿಳಿಸಿದವರು ಡಾಕ್ಟರ್ ಉಮಾ ಬಿ ಗೋಪಾಲ್ ಅವರು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳು ಬಿತ್ತರವಾಗ್ತವೆ. ಕೇಳುಗರೆ, ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಗೆ ಎಷ್ಟು ಜನ ದೇಹವನ್ನು ದಾನ ಮಾಡಿದರೆ ಮತ್ತು ಎಷ್ಟು ಜನ ನೋಂದಣಿ ಮಾಡಿಕೊಂಡಿದ್ದಾರೆ, ಸಂಸ್ಥೆ ದೇಹದಾನ ಮಾಡೋರ ಮಾಹಿತಿ ಸಿಕ್ಕ ತಕ್ಷಣ ಹೇಗೆ ಕಾರ್ಯಪ್ರವೃತ್ತವಾಗುತ್ತೆ, ಸ್ವೀಕರಿಸಿದ ಬಳಿಕ ಏನು ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ವಿಚಾರ ಪ್ರಸ್ತಾಪ ಡಾಕ್ಟರ್ ಉಮಾ ಬಿ ಗೋಪಾಲ್ ಅವರಿಂದ. ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯಕ್ಕೆ 2003ರಿಂದ ಇದುವರೆಗೂ ಸುಮಾರು 400ಕ್ಕೂ ಹೆಚ್ಚು ಮಂದಿ ತಮ್ಮ ಸ್ವಇಚ್ಛೆಯಿಂದ ದೇಹದಾನ ಮಾಡಲು ನೋಂದಣಿ ಮಾಡಿಸಿದ್ದಾರೆ. ಇದುವರೆಗೂ ಸುಮಾರು 54 ಮರಣೋತ್ತರ ದೇಹದಾನ ಸ್ವೀಕರಿಸಿದ್ದೇವೆ. ದೇಹದಾನಕ್ಕೆ ನೋಂದಣಿ ಮಾಡದೆ ಮೃತಪಟ್ಟವರ ದೇಹವನ್ನು ಕೂಡ ಅವರ ಸಂಬಂಧಿಕರು ಸಂಪರ್ಕ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಪತ್ರಗಳನ್ನು ಸಜ್ಜು ಮಾಡಿ ಸ್ವಾಭಾವಿಕ ಸಾವನ್ನಪ್ಪಿದ್ದರೆ ಸ್ವೀಕರಿಸಲಾಗುತ್ತದೆ. ದೇಹದಾನ ಮಾಡಲು ಇಚ್ಛಿಸುವವರು ಮೃತಪಟ್ಟರೆ ನಮ್ಮ ಸಂಸ್ಥೆಯಿಂದ ಆಂಬ್ಯುಲೆನ್ಸ್ ಅನ್ನು ಕಳುಹಿಸಿ ಗೌರವಯುತವಾಗಿ ದೇಹವನ್ನು ಸ್ವೀಕರಿಸಲಾಗುವುದು. ಮೊದಲನೇ ವರ್ಷದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಂಗರಚನಾ ಜ್ಞಾನ ಅತ್ಯವಶ್ಯಕ. ಹಾಗಾಗಿ ಅಂಗರಚನಾ ವಿಭಾಗದ ಶವಛೇದನಾಗಾರದಲ್ಲಿ ವಿದ್ಯಾರ್ಥಿಗಳು ಶರೀರಕ್ಕೆ ಸಂಬಂಧಪಟ್ಟಂತೆ ಸಿರೆಗಳು, ನರನಾಡಿಗಳು, ಮಾಂಸಖಂಡ, ಅಸ್ಥಿ, ಅಂಗಾಂಗಗಳು ಹೇಗಿರುತ್ತೆ, ಅವುಗಳ ರಚನೆ ಹೇಗೆ, ಅಕ್ಕಪಕ್ಕದಲ್ಲಿರುವ ಅಂಗಾಂಗಗಳು ಯಾವ್ಯಾವುದು, ಅದರ ಅಳತೆ, ಗಾತ್ರ, ಉಪಭಾಗಗಳು ಹೀಗೆ ಪೂರ್ತಿ ಜ್ಞಾನ ಪಡೆಯುತ್ತಾರೆ. ಮೃತ ವ್ಯಕ್ತಿಯು ಮಾತನಾಡದಿದ್ದರೂ ಮೊದಲನೇ ಶಿಕ್ಷಕ ಆಗಿರುತ್ತಾರೆ. ಮೃತ ಶರೀರ ಛೇದನದಿಂದ ಪಡೆದುಕೊಂಡ ಜ್ಞಾನದಿಂದ ಅವರು ಮುಂದೆ ವೈದ್ಯರಾಗಿ, ಶಸ್ತ್ರತಜ್ಞರಾಗಿ, ಅಧ್ಯಾಪಕರಾಗಿ ಹಲವಾರು ರೋಗಿಗಳು, ವಿದ್ಯಾರ್ಥಿಗಳಿಗೆ ಆರೋಗ್ಯದಾನ, ವಿದ್ಯಾದಾನ ಮಾಡುವುದರಿಂದ ಜ್ಞಾನಮುಖೇನ ದೇಹದಾನ ಮಾಡಿದ ವ್ಯಕ್ತಿಯಾಗಿ ಅಮರರಾಗುತ್ತಾರೆ. ಅವರ ಪಾಂಚಭೌತಿಕ ಶರೀರಕ್ಕೆ ಮಾತ್ರ ಸಾವು. ಶವಛೇದನ ಮಾಡುವುದರಿಂದ ಮೊದಲುಗೊಂಡು ಪೂರ್ತಿಯಾಗುವವರೆಗೂ ಛೇದಿಸಿದ ಅಂಗಾಂಗಗಳನ್ನು ಅನಾಟಮಿ ವಸ್ತು ಸಂಗ್ರಹಾಲಯದಲ್ಲಿ ಶೇಖರಿಸಿಡಲಾಗುವುದು. ಬೇಡದ ಭಾಗಗಳನ್ನು ಗೌರವಯುತವಾಗಿ ಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮೂಲಕ ವಿಲೇವಾರಿ ಮಾಡಲಾಗುವುದು. ಹಲವಾರು ಜನ ದೇಹದಾನ ಮಾಡಲು ಒಪ್ಪುವುದಿಲ್ಲ. ಕೆಲವರು ಸಾಂಪ್ರದಾಯಿಕವಾದ ರೀತಿ ರಿವಾಜುಗಳಿಗೆ ಬದ್ಧರಾಗಿರುತ್ತಾರೆ ಅಥವಾ ಮೂಢನಂಬಿಕೆಯೇ ಇರಬಹುದು. ಆದರೂ ಸ್ವಇಚ್ಛೆಯಿಂದ ದೇಹದಾನ ಮಾಡುವ ಕಾರಣ ಸರ್ವ ಹಕ್ಕುಗಳು ದಾನಿಗಳಿಗೆ ಇರುತ್ತದೆ. ಮರಣದ ನಂತರ ಮಣ್ಣು ಮಾಡುತ್ತಾರೆ ಅಥವಾ ಅಗ್ನಿಗೆ ಆಹುತಿ ಮಾಡುತ್ತಾರೆ. ಆ ಸಮಯದಲ್ಲಿ ಸತ್ತ ಮೇಲೂ ತಮ್ಮ ದೇಹ ಹಲವರಿಗೆ ಉಪಯೋಗವಾಗಬಹುದು ಎಂದು ಯೋಚನೆಯು ತುಂಬಾ ಪ್ರಾಧಾನ್ಯವಾದುದು. ಸತ್ತ ವ್ಯಕ್ತಿಗೆ ಯಾವುದೇ ನೋವು ಇರುವುದಿಲ್ಲ. ಅಕಸ್ಮಾತ್ ಜನರಿಗೆ ಸತ್ತ ಮೇಲೆ ತಮ್ಮ ಶರೀರದ ಅಂತ್ಯ ಸಂಸ್ಕಾರವಾಗಬೇಕು ಎಂದಾದರೆ ದೇಹವನ್ನು ಸಂರಕ್ಷಿಸಿದ ನಂತರ ಒಂದು ಬೆರಳನ್ನು ಕೊಡುತ್ತೇವೆ. ಅದಕ್ಕೆ ಪೂರ್ತಿ ಶರೀರಕ್ಕೆ ಮಾಡುವಂತೆ ಅಂತ್ಯೇಷ್ಟಿ ಸಂಸ್ಕಾರ ಮಾಡಬಹುದು. ಆದರೆ ದಾನ ಮಾಡಿದ ವ್ಯಕ್ತಿಯು ಪೂರ್ತಿ ದಾನ ಇರ್ಲಿ ಡಾಕ್ಟ್ರೆ, ನಮಗೆ ಅದರಲ್ಲಿ ಮತ್ತೆ ಒಂದು ಭಾಗ ಬೇಡ ಅಂತ ಹೇಳುವವರೇ ಜಾಸ್ತಿ. ನಾನು ಕೇಳುವುದು ಇಷ್ಟೇ, ಮರಣೋತ್ತರ ನಿಮ್ಮ ದೇಹದಾನವನ್ನು ಯಾವುದೇ ಹತ್ತಿರದ ವೈದ್ಯಕೀಯ ಕಾಲೇಜಿಗೆ ದಾನ ಮಾಡಿ ಹಾಗೂ ಜ್ಞಾನ ಮುಖೇನ ಅವರಲ್ಲಿ ಜೀವಂತರಾಗಿರಿ. ಇದು ಸಾವಿರಾರು ವೈದ್ಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ, ವೈದ್ಯಕೀಯ ಸಂಶೋಧನೆ, ಹೊಸ ಹೊಸ ಶಸ್ತ್ರಚಿಕಿತ್ಸೆಗಳ ಆವಿಷ್ಕಾರಕ್ಕೆ ನಾಂದಿಯಾಗಿದೆ. ನಮಸ್ಕಾರ. ನೋಡಿ, ಎಷ್ಟೇ ತಂತ್ರಜ್ಞಾನ ಸುಧಾರಣೆ ಆದರೂ ಈಗಲೂ ಕೆಲವೊಂದು ಸಂಗತಿಗಳನ್ನ ಬಿಡ್ಲಿಕ್ಕಾಗೋದಿಲ್ಲ. ದೇಹದಾನ ವಿದ್ಯಾದಾನಕ್ಕೂ ನೆರವಾಗುತ್ತೆ, ಅವರ ಉನ್ನತ ಅಭ್ಯಾಸಕ್ಕೂ ಪ್ರಯೋಜನಕಾರಿ. ಶ್ರೋತೃಗಳೇ,
ದೇಹದಾನದ ಬಳಿಕ ವೈದ್ಯಕೀಯ ಸಂಸ್ಥೆಗಳಲ್ಲಿ ಹೇಗೆ ಅದನ್ನು ಪರಿಗಣಿಸಲಾಗುತ್ತೆ, ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇದುವರೆಗೆ ಮಾತಾಡಿದವರು ಡಾಕ್ಟರ್ ಉಮಾ ಬಿ ಗೋಪಾಲ್ ಅವರು. ಕುತ್ತಿಗೆ ನೋವು ಎಲ್ಲರಿಗೂ ಯಾವ್ಯಾವಾಗೂ ಕಾಣಿಸ್ತಾ ಇರುತ್ತಲ್ವಾ? ಕುತ್ತಿಗೆ ನೋವಿಗೆ ಕಾರಣ ಮತ್ತು ಪರಿಹಾರ ಈ ಬಗ್ಗೆ ಮಾತಾಡ್ತಿದ್ದಾರೆ ನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ಕುತ್ತಿಗೆ ನೋವು ಯಾಕೆ ಬರ್ತದೆ ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಹೆಚ್ಚಾಗಿ ನಾವು ವಾಹನ ಚಾಲಕರಿರ್ತೀವಿ. ವಾಹನ ಚಾಲಕರಿಗೆ ಅವರು ಆ ವಾಹನ ಬಿಡಬೇಕಾದ್ರೆ ಅವರು ಮುಂದೆ ನೋಡ್ತಾ ಕುತ್ತಿಗೆಯನ್ನು ಒಂದು ಸ್ಟಿಫ್ ಮಾಡಿಕೊಂಡು ಡ್ರೈವ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಆ ಕುತ್ತಿಗೆಯ ಮಾಂಸಖಂಡಗಳೇನಿದೆ ಅದು ಆ ಸ್ಟಿಫ್ ಆಗೋದ್ರಿಂದಾಗಿ ಕೂಡ ಅಲ್ಲಿಗೆ ಸರ್ವೈಕಲ್ ಸ್ಟ್ರೈನ್ ಅಂತ ಹೇಳ್ತೀವಿ, ಆ ಮಸಲ್ಗೆ ಸ್ಟ್ರೈನ್ ಆಗಿ ಅಲ್ಲಿ ಕೂಡ ಕುತ್ತಿಗೆ ನೋವು ಬರಬಹುದು. ಅದೇ ರೀತಿ ಯಾರು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಒಂದೇ ಕಡೆಗೆ ನೋಡೋದ್ರಿಂದಾಗಿ ಹೆಚ್ಚು ಸಮಯದವರೆಗೆ ಕುತ್ತಿಗೆಯನ್ನು ನೇರವಾಗಿ ಇಟ್ಟು ನೋಡೋದ್ರಿಂದಾಗಿ ಅವರಿಗೆ ಕೂಡ ತಲೆನೋವು ಬರ್ತದೆ. ಹಾಗೇನೆ ಬೇರೆ ಬೇರೆ ಯಾವುದೇ ಒಂದು ವೃತ್ತಿಯಲ್ಲಿ ಅವರು ಕುತ್ತಿಗೆಯನ್ನು ಒಂದು ನೇರವಾಗಿ ಇಟ್ಟುಕೊಂಡು ಆಮೇಲೆ ಒಂದೇ ಕಡೆ ದೃಷ್ಟಿಯಿಂದ ಕೆಲಸ ಮಾಡಿದಾಗ ಅಲ್ಲಿ ಕುತ್ತಿಗೆ ನೋವಿಗೆ ಅದು ಕಾರಣ. ಕೆಲವರಿಗೆ ವಯಸ್ಸಿನ ಮಿತಿಯಲ್ಲಿ ಕೂಡ ಕುತ್ತಿಗೆ ನೋವುಗಳು ಬರೋದು ಸಾಮಾನ್ಯ. ಪ್ರಾಯ ಆದಾಗೇನೆ ಅಲ್ಲಿ ಏನು ಅಸ್ಥಿಗಳಿದೆ, ಎಲುಬುಗಳಿದೆ, ಅವುಗಳ ಸವೆತದಿಂದಾಗಿ ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಇರ್ತೀವಿ, ಅದೇ ಸರ್ವೈಕಲ್ ಆರ್ಥರೈಟಿಸ್ ಅಂತ ಇರ್ತೀವಿ. ಸರ್ವೈಕಲ್ ಸ್ಟ್ರೈನ್ ಒಂದರಿಂದಾಗಿ ಕುತ್ತಿಗೆ ನೋವು ಬರೋದಿದ್ರೆ ಇನ್ನೊಂದು ಆರ್ಥರೈಟಿಸ್ ಇಂದಾಗಿ ಬರ್ಬೋದು. ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ ಅಥವಾ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ, ಲಿಸ್ಥೆಸಿಸ್ ಅಂತ ಹೇಳ್ತೀವಿ. ಅಲ್ಲಿ ಏನು ಕುತ್ತಿಗೆಯಲ್ಲಿ ಇರುವಂತ 7 ಬೋನ್ಗಳು ಇದೆ, ಆ ಬೋನ್ಗಳು ಒಂದಕ್ಕೆ ಒಂದು ಏನು ಆಕ್ಸಿಸ್ ನಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಕೂಡ ಕುತ್ತಿಗೆ ನೋವು ಬರ್ತದೆ. ಎಲ್ಲದಕ್ಕೂ ಮುಖ್ಯವಾಗಿ ನಾವು ಮಾಡಬೇಕಾದಂತ ಉಪಚಾರ ಅಂದ್ರೆ ಮಸಲ್ ನಲ್ಲಿ ಏನಿದೆ ಆ ಸ್ಟ್ರೈನ್ ಇದೆ, ಆ ಸ್ಟ್ರೈನ್ ಅನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಅಲ್ಲಿ ಬೇರೆ ಬೇರೆ ನೋವು ಕಡಿಮೆ ಮಾಡುವಂತಹ ಏನು ತೈಲಗಳಿರ್ತವೆ ಆ ತೈಲಗಳನ್ನು ಉಪಯೋಗಿಸಿ ಮೃದುವಾಗಿ ಒಂದು ಮಸಾಜ್ ಮಾಡಿದಾಗ ಆ ಕುತ್ತಿಗೆಯಲ್ಲಿರುವಂತ ಮಾಂಸಗಳ ಸ್ಟ್ರೈನ್ ಕಡಿಮೆ ಆಗ್ತದೆ. ಸವೆತದಿಂದಾಗಿ ಬರುವಂತಹ ಏನು ಕಾಯಿಲೆಗಳಿರ್ತದೆ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ, ಆ ಕಾಯಿಲೆಗಳಿಗೆ ಹೊಟ್ಟೆಗೆ ಕೂಡ ಈಗ ಕ್ಷೀರಬಲ ತೈಲ ಅಂತ ಇದೆ, ಅದರಿಂದ ಕ್ಯಾಪ್ಸೂಲ್ಗಳು ಬರ್ತವೆ. ಆ ಕ್ಯಾಪ್ಸೂಲ್ಗಳನ್ನು 2 ಬೆಳಗ್ಗೆ 2 ರಾತ್ರಿ ವೈದ್ಯರ ನಿರ್ದೇಶನದ ಮೇಲೆ ತಗೊಳ್ಳೋದ್ರಿಂದಾಗಿ ನಿಧಾನವಾಗಿ ಕ್ರಮೇಣವಾಗಿ ಆ ಕುತ್ತಿಗೆ ನೋವು ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ಗ್ರೀವಾ ಬಸ್ತಿ ಅಂತೇಳಿ ಒಂದು ಪಂಚಕರ್ಮದ ಒಂದು ಉಪಚಾರ ಇದೆ. ಅದೇ ರೀತಿ ಬೇರೆ ಬೇರೆ ನಸ್ಯ ಕರ್ಮಗಳು ಕೂಡ, ಅದರಿಂದ ಕೂಡ ಆ ಕುತ್ತಿಗೆ ನೋವನ್ನು ಆ ಸವಕಳಿ ಏನಾಗ್ತದೆ ಅವುಗಳನ್ನು ಕಡಿಮೆ ಮಾಡಬಹುದು. ಇದಕ್ಕೆ ಆಯುರ್ವೇದದ ವೈದ್ಯರನ್ನು ಸಂಪರ್ಕಿಸಿ ಆ ಕುತ್ತಿಗೆ ನೋವನ್ನು ಕಡಿಮೆ ಮಾಡುವಂತಹ ಉಪಚಾರಗಳನ್ನು ಮಾಡಿಸಿಕೊಳ್ಳೋದು ಹಿತ. ಕುತ್ತಿಗೆ ನೋವಿಗೆ ಕಾರಣಗಳು ಏನಂತ ಅನ್ಕೊಂಡು ಕೇಳಿಸ್ಕೊಂಡ್ರಿ ಶ್ರೋತೃಗಳೇ. ಯಾವಾಗಲೂ ಬಿಗಿಯಾಗಿರಬೇಡಿ, ಸಡಿಲವಾಗಿ ಸಂತೋಷವಾಗಿರಿ ಅಂತ ಅನ್ಕೊಂಡು ಈ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಸಾರಾಂಶ ಆಗಿತ್ತು. ನೋವು ಹೆಚ್ಚಾದಷ್ಟು ಸಮಸ್ಯೆನೆ ಬೇಗ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಆರಾಮಾಗಿರೋ ದಾರಿಗಳನ್ನು ಹುಡುಕೊಳ್ಳಿ ಅನ್ಕೊಂಡು ಹೇಳಿದವರು ನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಸನ್ನ ಎನ್ ರಾವ್. ವೇಗ ಧಾರಣೆಯ ಕಾರಣ ಮತ್ತು ಪರಿಣಾಮ ಈ ಕುರಿತಂತೆ ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ತ್ರಿಶೂಲ್ ದೇವ್ ಟಿ.ಎ. ಅವರಿಂದ. ಆಯುರ್ವೇದವು ಒಂದು ಪುರಾತನ ವೈದ್ಯಕೀಯ ವ್ಯವಸ್ಥೆಯಾಗಿದ್ದು ಇದು ಕೇವಲ ರೋಗಗಳನ್ನು ಗುಣಪಡಿಸುವ ಸಾಂಪ್ರದಾಯಿಕ ಅರ್ಥದಲ್ಲಿ ಬಳಸಲ್ಪಡುವುದಿಲ್ಲ. ಅದು ನಮಗೆ ಜೀವನ ವಿಧಾನ ಮತ್ತು ಆರೋಗ್ಯವನ್ನು ಹೇಗೆ ಸಂರಕ್ಷಿಸುವುದು ಮತ್ತು ರಕ್ಷಿಸುವುದು ಎಂಬುದನ್ನು ಕಲಿಸುತ್ತದೆ. ಎಲ್ಲಾ ರೀತಿಯ ರೋಗಗಳಿಗೆ ಒಂದು ಮುಖ್ಯ ಕಾರಣವಿದೆ, ಅದು ನೈಸರ್ಗಿಕ ಪ್ರಚೋದನೆಗಳ ನಿಗ್ರಹವಾಗಿದೆ. ಆದ್ದರಿಂದ ಅದನ್ನು ನಿಗ್ರಹಿಸಬಾರದು. ಆಯುರ್ವೇದದಲ್ಲಿ ಇದನ್ನು ಅಧಾರಣೀಯ ವೇಗ ಎಂದು ಕರೆದಿದ್ದಾರೆ. ವೇಗ ಎಂಬುದು ಪದವು ನೈಸರ್ಗಿಕ ಪ್ರಚೋದನೆಗಳನ್ನು ಸೂಚಿಸುತ್ತದೆ ಮತ್ತು ಧಾರಣ ಎಂದರೆ ನಿಗ್ರಹ ಎಂದರ್ಥ. ಬಲವಂತವಾಗಿ ತಡೆಯಬಾರದು ಅಥವಾ ನಿಗ್ರಹಿಸಬಾರದು ಎಂಬ 13 ವಿಧದ ವೇಗವನ್ನು ಆಯುರ್ವೇದದಲ್ಲಿ ತಿಳಿಸಲಾಗಿದೆ. ಅವು ಯಾವುವು ಎಂದರೆ ಮೂತ್ರ ವೇಗಧಾರಣ, ಮಲ ವಿಸರ್ಜನೆ ಪ್ರಚೋದನೆಯನ್ನು ನಿಗ್ರಹಿಸುವುದು, ಶುಕ್ರ ವೇಗಧಾರಣ, ಅಧೋವಾತ ವೇಗಧಾರಣ, ವಾಂತಿಯ ವೇಗಧಾರಣ, ನಿದ್ರಾ ವೇಗಧಾರಣ, ಅಳುವ ವೇಗಧಾರಣ, ಹಸಿವಿನ ವೇಗವನ್ನು ತಡೆಯುವುದು, ಬಾಯಾರಿಕೆಯನ್ನು ತಡೆಯುವುದು, ಶ್ರಮಜನ್ಯ ಶ್ವಾಸ ವೇಗಧಾರಣ, ಆಕಳಿಕೆಯನ್ನು ತಡೆಯುವುದು, ಸೀನುವ ಪ್ರಚೋದನೆಯನ್ನು ನಿಗ್ರಹಿಸುವುದು, ಉದ್ಗಾರ ವೇಗಧಾರಣ. ದೇಹದ ನೈಸರ್ಗಿಕ ಬೇಡಿಕೆಗಳನ್ನು ತಡೆಯುವ ಪ್ರಮುಖ ಕಾರಣಗಳೆಂದರೆ ಶೌಚಾಲಯದ ಕೊರತೆ, ಸಮಯದ ಅಭಾವ, ಸಾಮಾಜಿಕ ಲಜ್ಜೆ, ಪ್ರಯಾಣದ ಅಸೌಕರ್ಯ, ಆರೋಗ್ಯ ಸಮಸ್ಯೆಗಳು, ಕೆಲಸದ ಒತ್ತಡ, ಅಲಕ್ಷ್ಯ, ನಂತರ ಮಾಡುತ್ತೇನೆ ಎಂಬ ಮನೋಭಾವವೇ ಇದರ ಪ್ರಮುಖ ಕಾರಣಗಳಾಗಿವೆ. ಕೆಲವೊಮ್ಮೆ ಭಯ ಅಥವಾ ತಪ್ಪು ಕಲ್ಪನೆಗಳು ಕೂಡ ನೈಸರ್ಗಿಕ
ನೈಸರ್ಗಿಕ ವೇಗಗಳನ್ನು ತಡೆಯಲು ಪ್ರೇರಣೆಯಾಗುತ್ತದೆ. ವೇಗಗಳನ್ನು ತಡೆಯುವ ಕಾರಣಗಳು ವ್ಯಕ್ತಿಗತ ಅಥವಾ ಪರಿಸ್ಥಿತಿ ಜನ್ಯವಾಗಿರುತ್ತದೆ. ಆದರೆ ದೀರ್ಘಕಾಲ ತಡೆಯುವುದರಿಂದ ದೇಹದ ಸಮತೋಲನ ಹಾನಿಗೊಳಗಾಗುತ್ತದೆ. ಅವುಗಳಿಗೆ ತಕ್ಷಣ ಸ್ಪಂದಿಸುವುದು ಆರೋಗ್ಯಕ್ಕೆ ಉತ್ತಮ. ದೇಹದ ನೈಸರ್ಗಿಕ ಬೇಡಿಕೆಗಳನ್ನು ತಡೆಯುವುದರಿಂದ ಆಗುವ ಪರಿಣಾಮಗಳು: ಮೂತ್ರ ವೇಗ ತಡೆಯುವುದರಿಂದ ಮೂತ್ರಕೋಶದ ಸೋಂಕು, ಮೂತ್ರಕೋಶದಲ್ಲಿ ಕಲ್ಲು, ಕಿಡ್ನಿ ಸಮಸ್ಯೆ ಉಂಟಾಗುತ್ತದೆ. ಮಲವೇಗ ತಡೆಯುವುದರಿಂದ ಮಲಬದ್ಧತೆ, ಪೈಲ್ಸ್, ಹೊಟ್ಟೆ ನೋವು, ತಲೆನೋವು ಉಂಟಾಗಬಹುದು. ವಾಂತಿ ತಡೆಯುವುದರಿಂದ ಹೊಟ್ಟೆ ನೋವು, ಅಜೀರ್ಣ, ಹೊಟ್ಟೆ ಉಬ್ಬರ, ಮೈ ಕಡಿತ, ವಿವಿಧ ಚರ್ಮ ರೋಗಗಳು ಬರುತ್ತದೆ. ಅಳುವ ವೇಗ ಅಂದರೆ ಕಣ್ಣೀರನ್ನು ತಡೆಯುವುದರಿಂದ ತಲೆನೋವು, ನಿದ್ರಾಹೀನತೆ, ನೆಗಡಿ, ಹೃದ್ರೋಗ ಉಂಟಾಗಬಹುದು. ನಿದ್ರೆಯನ್ನು ತಡೆಯುವುದರಿಂದ ತಲೆಭಾರ, ನಿರಾಸಕ್ತಿ, ಆಕಳಿಕೆ ಉಂಟಾಗುತ್ತದೆ. ಹಸಿವನ್ನು ತಡೆಯುವುದರಿಂದ ದುರ್ಬಲತೆ, ತಲೆ ತಿರುಗುವಿಕೆ, ತೂಕ ನಷ್ಟ, ಹೊಟ್ಟೆ ನೋವು ಉಂಟಾಗುತ್ತದೆ. ಬಾಯಾರಿಕೆಯನ್ನು ತಡೆಯುವುದರಿಂದ ದೌರ್ಬಲ್ಯ, ಕಿವುಡುತನ, ತಲೆ ತಿರುಗುವಿಕೆ ಆಗುತ್ತದೆ. ಆಕಳಿಕೆ ಮತ್ತು ಸೀನನ್ನು ತಡೆಯುವುದರಿಂದ ತಲೆನೋವು, ಮುಖದ ಪಾರ್ಶ್ವವಾಯು, ಇಂದ್ರಿಯಗಳಲ್ಲಿ ದೌರ್ಬಲ್ಯತೆ ಉಂಟಾಗುತ್ತದೆ. ವೀರ್ಯವನ್ನು ಹೊರಹಾಕುವ ಪ್ರಚೋದನೆಯನ್ನು ನಿಗ್ರಹಿಸುವುದರಿಂದ ವೃಷಣಗಳಲ್ಲಿ ನೋವು, ಜ್ವರ, ದುರ್ಬಲತೆ, ಜನನಾಂಗ ಪ್ರದೇಶದಲ್ಲಿ ಊತ ಉಂಟಾಗುತ್ತದೆ. ಒಮ್ಮೆ ಯೋಚಿಸಿ, ದೇಹದಿಂದ ಹೊರಹೋಗಲು ಬಯಸುವ ವಸ್ತುವನ್ನು ಬಲವಂತವಾಗಿ ಹಿಡಿದಿಟ್ಟುಕೊಂಡು ನಾನಾ ರೋಗಗಳಿಗೆ ನಾವೇ ಆಹ್ವಾನ ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ವೇಗಧಾರಣೆ ಮಾಡದಿರಿ ಮತ್ತು ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ. ವೇಗಧಾರಣೆಯ ಕಾರಣ ಮತ್ತು ಪರಿಣಾಮ ಈ ಕುರಿತಂತೆ ಇವತ್ತು ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ತ್ರಿಶೂಲ್ ದೇವ್ ಟಿ.ಎ. ಅವರು. ಶ್ರೋತೃಗಳೇ, ಎಳ್ಳೆಣ್ಣೆ ನಮ್ಮ ಆರೋಗ್ಯ ರಕ್ಷಣೆಗೆ ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ವಿಷಯಗಳನ್ನು ತಿಳಿಸ್ತಿದ್ದಾರೆ, ಸಲಹೆಗಳನ್ನು ನೀಡ್ತಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಎಸ್ ಕೊಪ್ಪಳ ಅವರು. ಜೀವನದಲ್ಲಿ ಆಹಾರ ಸೇವನೆಯ ವಿಧಾನವು 2 ರೀತಿಯಲ್ಲಿ ನಡೆಯುತ್ತದೆ. ಆರೋಗ್ಯವಂತನು ತನ್ನ ಆರೋಗ್ಯ ಸ್ಥಿತಿಯಲ್ಲಿ ಉಪಯೋಗಿಸುವ ಆಹಾರ ವಿಧಾನವೊಂದಾದರೆ ರೋಗದ ಸ್ಥಿತಿ ಇನ್ನೊಂದು. ಆರೋಗ್ಯದ ಸ್ಥಿತಿಯಲ್ಲಿ ಷಡ್ರಸಗಳನ್ನು, ಶೀತೋಷ್ಣಾದಿ ಗುಣಗಳನ್ನು ಸಮನಾಗಿಯೇ ಉಪಯೋಗಿಸಲಾಗುತ್ತದೆ. ಆದರೆ ರೋಗದ ಸ್ಥಿತಿಯಲ್ಲಿ ರೋಗದ ಚಿಕಿತ್ಸೆಗನುಗುಣವಾಗಿ ಇದನ್ನು ಬದಲಾಯಿಸಬೇಕಾಗುತ್ತದೆ. ಕೆಲವೊಂದು ರೋಗದ ಸ್ಥಿತಿಯಲ್ಲಿ ತೈಲವನ್ನು ವಿಶಿಷ್ಟ ರೀತಿಯಲ್ಲಿ ಆಹಾರವಾಗಿ ಉಪಯೋಗಿಸುವುದು ಕಂಡುಬರುತ್ತದೆ. ವಾತರೋಗವೆಂಬುದು ಅಂದರೆ ಪಕ್ಷಾಘಾತ, ಅರ್ಧಿತ, ಕಂಪ ಮೊದಲಾದ ಅನೇಕ ರೂಪದಲ್ಲಿರುತ್ತದೆ. ಸಾಮಾನ್ಯವಾಗಿ ಎಲ್ಲ ವಿಧದ ವಾತರೋಗಗಳಲ್ಲೂ ಎಳ್ಳೆಣ್ಣೆಯನ್ನು ಪಾಯಸ, ಗಂಜಿ, ಮಾಂಸರಸಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿ ಉಪಯೋಗಿಸುವುದು ಉತ್ತಮ ಆಹಾರವಾಗಿದೆ. ಎಳ್ಳೆಣ್ಣೆಯಲ್ಲಿ ಕರಿದ ಶುಂಠಿ, ಮೆಣಸು, ಜೀರಿಗೆ, ಇಂಗು ಸೇರಿಸಿದ ಒಂದೇ ಒಂದು ಉದ್ದಿನ ವಡೆಯನ್ನು ಚಳಿಗೆ ಹಸಿದ ಹೊಟ್ಟೆಯಲ್ಲಿ ತಿಂದು ನಂತರ ಬಿಸಿ ಬಿಸಿ ಹಾಲು ಕುಡಿಯುವುದು ಅರ್ಧಿತ ರೋಗಕ್ಕೆ ವಿಶಿಷ್ಟ ಚಿಕಿತ್ಸೆ ಎಂದೇ ಹೇಳಲ್ಪಟ್ಟಿದೆ. ಹೃದ್ರೋಗದಲ್ಲಿ ಎಳ್ಳೆಣ್ಣೆ. ಹೃದ್ರೋಗವೆಂಬುದು ಇದು ಜನಸಾಮಾನ್ಯರ ರೋಗವಾಗಿದೆ. ಇದರಲ್ಲಿನ ನೋವಿನ ತೀವ್ರತೆ ಅನುಭವಿಸುವವರಿಗೆ ಮಾತ್ರ ತಿಳಿದೀತು. ಸುಮಾರು 100 ಮಿಲಿಲೀಟರ್ ಹುಳಿ ಮೊಸರಿನ ತಿಳಿನೀರು ಅಥವಾ ಹುಳಿ ಮಜ್ಜಿಗೆಗೆ ಸುಮಾರು 20 ರಿಂದ 30 ಮಿಲಿಲೀಟರ್ ಎಳ್ಳೆಣ್ಣೆ ಸೇರಿಸಿ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಬೆಚ್ಚಗೆ ಮಾಡಿ ಕುಡಿಯುವುದು ನೋವಿನ ತಾತ್ಕಾಲಿಕ ಉಪಶಮನಕ್ಕಾಗಿ ಮಾತ್ರವಲ್ಲದೆ ಇದರ ಅಭ್ಯಾಸ ರೋಗ ನಿವಾರಣೆಯ ಉಪಾಯವೂ ಹೌದು. ಅತಿಸಾರದಲ್ಲಿ ಎಳ್ಳೆಣ್ಣೆ. ಯಾವುದೇ ಔಷಧ ಅಥವಾ ಚಿಕಿತ್ಸೆಗಳಿಗೆ ಬಗ್ಗದ ಬಹಳಷ್ಟು ಹಳೆಯದಾದ ಅತಿಸಾರಕ್ಕೆ ಸುಮಾರು 30 ಮಿಲಿಲೀಟರ್ ಎಳ್ಳೆಣ್ಣೆಯನ್ನು 1-2 ದಿನ ಬೆಳಗ್ಗೆ ಕುಡಿಯುವುದು, ಜೊತೆಗೆ ಅದು ಜೀರ್ಣವಾಗುವಷ್ಟು ಬಿಸಿ ನೀರು ಆಗಾಗ ಕುಡಿಯುವುದು ಅಮೃತದಷ್ಟು ಫಲಕಾರಿಯಾಗಿದೆ. ವಿವಿಧ ರೋಗಗಳಲ್ಲಿ ಎಳ್ಳೆಣ್ಣೆ. ಮಲಮೂತ್ರ ಪ್ರವೃತ್ತಿ ಸರಿಯಾಗಿ ಆಗದಿದ್ದವರಿಗೆ ಬಿಸಿ ಹಾಲಿನೊಡನೆ 30 ಮಿಲಿಲೀಟರ್ ಎಳ್ಳೆಣ್ಣೆ ಸೇರಿಸಿ ಕುಡಿದರೆ ಸರಾಗವಾಗಿ ಆಗುತ್ತದೆ ಮತ್ತು ಸೊಂಟ ನೋವು ಉಳ್ಳವರಿಗೂ ಅನುಕೂಲಕರವಾಗಿದೆ. ಇದೇ ರೀತಿ ಆಯಾ ರೋಗಗಳ ಚಿಕಿತ್ಸೆಗೆ ಅನುಕೂಲಗಳಾದ ತರಕಾರಿಗಳನ್ನು ಸಣ್ಣದಾಗಿ ಕತ್ತರಿಸಿ ಎಣ್ಣೆಯಲ್ಲಿ ಸ್ವಲ್ಪ ಹುರಿದು ಸ್ವಲ್ಪ ನೀರು ಚಿಮುಕಿಸಿ ಪಲ್ಯ ತಯಾರಿಸುವಂತೆ ಬೇಯಿಸಿ ಉಪಯೋಗಿಸುವುದು ಚರ್ಮರೋಗ, ವಾತರೋಗ, ಹೃದ್ರೋಗ, ಮಧುಮೇಹ ಮುಂತಾದವರಿಗೆ ಉತ್ತಮ ಆಹಾರವಾಗಿದೆ. ಚರಕ ಮಾತಿನಂತೆ ಎಣ್ಣೆಯ ವಿಚಾರವಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳುವುದಾದರೆ, ರಾಕ್ಷಸೋತ್ತಮರು ದೇವತೆಗಳೊಡನೆ ಯುದ್ಧ ಮಾಡಿ ಜಯ ಪಡೆಯಲು ಮುಖ್ಯ ಕಾರಣ ಅವರು ಆಹಾರದಲ್ಲಿ ಎಣ್ಣೆಯನ್ನು ಹೆಚ್ಚಾಗಿ ಉಪಯೋಗಿಸುವುದೇ ಆಗಿರುತ್ತದೆ ಎಂದು. ಆದರೂ ಈ ವಿಚಾರದಲ್ಲಿ ಯೋಗ್ಯ ವೈದ್ಯರ ಸಲಹೆ ಪಡೆದು ನಡೆಯುವುದು ಎಡವದ ಉತ್ತಮ ವಿಧಾನ ಎನ್ನಬಹುದು. ಎಳ್ಳೆಣ್ಣೆಯ ಬಳಕೆ ಆರೋಗ್ಯ ರಕ್ಷಣೆಗೆ ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ವಿಜಯಲಕ್ಷ್ಮಿ ಎಸ್ ಕೊಪ್ಪಳ ಅವರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ,
ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.